ಜಸ್ಟ್ ಪಾಸ್ ಸಾಂಗ್ನ ದರ್ಶನ್ ಅವ್ರು ರಿಲೀಸ್ ಮಾಡ್ತಿದ್ದಾರೆ ಅಂತ ಫುಲ್ ವೈರಲ್ ಆಗೋಗ್ಬಿಟ್ಟಿತ್ತು. ಯಾಕೆ ಮಿಸ್ ಆಯಿತು, ನೆಕ್ಸ್ಟ್ ಏನಿದೆ ಅಂತ ಅಪ್ಡೇಟ್? ಅದು ಯಾಕೆ ಮಿಸ್ ಆಯಿತು ಸದ್ಯದಲ್ಲೇ ಗೊತ್ತಾಗುತ್ತೆ. ಇನ್ನೇನು ಇಷ್ಟರಲ್ಲೇ ಡಿ ಬಾಸ್ ಒಂದ್ಸಲ ಮಾತು ಕೊಟ್ಟರೆ ಮಾತು ಉಳಿಸ್ಕೋತಾರೆ, ಎಲ್ರಿಗೂ ಗೊತ್ತಾಗುತ್ತೆ ಅದು. 25th ರಿಲೀಸ್ ಮಾಡ್ತಿದ್ದಾರೆ. ಹೌದು ಹೌದು, ಮತ್ತು ಅವ್ರ ಕಡೆಯಿಂದನೇ ಮೂವಿಗೆ ಸಪೋರ್ಟ್ ಸಿಗ್ತಿದೆ. ಸಂಕ್ರಾಂತಿಗೆ ನೀವು ದರ್ಶನ್ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ರಂತೆ, ಸೊ ಎಷ್ಟು ಸ್ಪೆಷಲ್ ಆಗಿತ್ತು ಈ ಸಂಕ್ರಾಂತಿ? ನಾನು ಸಂಕ್ರಾಂತಿ ಫಸ್ಟ್ ಆಫ್ ಆಲ್ ದರ್ಶನ್ ಸರ್ನ ಮೀಟ್ ಮಾಡೋದೇ ಒಂದು ಡ್ರೀಮು. ಪ್ರತಿಯೊಬ್ಬ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಆಶೀರ್ವಾದ ತೊಗೋಬೇಕು ಅನ್ನೋ ಒಂದೊಂದು ಇರುತ್ತೆ. ಸೊ ಈ ಹಬ್ಬ ಅವ್ರ ಜೊತೆ ಮೀಟ್ ಮಾಡಿದ್ದು ನನಗೆ ಒಂಥರ ಡಬಲ್ ಸಡಗರ. ಹಬ್ಬನೇ ಒಂದು ಖುಷಿ. ಆ ಹಬ್ಬದ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ. ಈ ಜೊತೆಗೆ ದರ್ಶನ್ ಸರ್ನ ಮೀಟ್ ಮಾಡಿದ್ದು ಒಂಥರ ಹೆಂಗೆ ಪದಗಳಲ್ಲಿ ಅದನ್ನು ಪೋಣಿಸಿ ಹೇಳೋಕ್ಕಾಗದೇ ಇರೋವಂಥ ಒಂದು ಆನಂದ ಅದು. ಆ್ಯಂಡ್ ಅಷ್ಟು ಚೆನ್ನಾಗಿ ನಮ್ಮನ್ನು ಹೋದಾಗ ಅವರು ಫಾರ್ಮ್ ಹೌಸಲ್ಲೇ ಊಟ ಎಲ್ಲ ಮಾಡಿ ಅದು ಬಿಡಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೊ ಅದೇ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಆ ಸಪೋರ್ಟ್ ನಮಗೆ ಸಿಗುತ್ತೆ. ಆ್ಯಂಡ್ ನಾವು ಇಡೀ ತಂಡ ಪ್ರತಿಯೊಬ್ಬರೂ ಅವ್ರಿಗೆ ಋಣಿಯಾಗಿರ್ತೀವಿ. ಜಸ್ಟ್ ಪಾಸ್ ಸಾಂಗ್ನ ದರ್ಶನ್ ಅವ್ರು ರಿಲೀಸ್ ಮಾಡ್ತಿದ್ದಾರೆ ಅಂತ ಫುಲ್ ವೈರಲ್ ಆಗೋಗ್ಬಿಟ್ಟಿತ್ತು. ಯಾಕೆ ಮಿಸ್ ಆಯಿತು, ನೆಕ್ಸ್ಟ್ ಏನಿದೆ ಅಂತ ಅಪ್ಡೇಟ್? ಅದು ಯಾಕೆ ಮಿಸ್ ಆಯಿತು ಸದ್ಯದಲ್ಲೇ ಗೊತ್ತಾಗುತ್ತೆ. ಇನ್ನೇನು ಇಷ್ಟರಲ್ಲೇ ಡಿ ಬಾಸ್ ಒಂದ್ಸಲ ಮಾತು ಕೊಟ್ಟರೆ ಮಾತು ಉಳಿಸ್ಕೋತಾರೆ, ಎಲ್ರಿಗೂ ಗೊತ್ತಾಗುತ್ತೆ ಅದು. 25th ರಿಲೀಸ್ ಮಾಡ್ತಿದ್ದಾರೆ. ಹೌದು ಹೌದು, ಮತ್ತು ಅವ್ರ ಕಡೆಯಿಂದನೇ ಮೂವಿಗೆ ಸಪೋರ್ಟ್ ಸಿಗ್ತಿದೆ. ಸಂಕ್ರಾಂತಿಗೆ ನೀವು ದರ್ಶನ್ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ರಂತೆ, ಸೊ ಎಷ್ಟು ಸ್ಪೆಷಲ್ ಆಗಿತ್ತು ಈ ಸಂಕ್ರಾಂತಿ? ನಾನು ಸಂಕ್ರಾಂತಿ ಫಸ್ಟ್ ಆಫ್ ಆಲ್ ದರ್ಶನ್ ಸರ್ನ ಮೀಟ್ ಮಾಡೋದೇ ಒಂದು ಡ್ರೀಮು. ಪ್ರತಿಯೊಬ್ಬ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಆಶೀರ್ವಾದ ತೊಗೋಬೇಕು ಅನ್ನೋ ಒಂದೊಂದು ಇರುತ್ತೆ. ಸೊ ಈ ಹಬ್ಬ ಅವ್ರ ಜೊತೆ ಮೀಟ್ ಮಾಡಿದ್ದು ನನಗೆ ಒಂಥರ ಡಬಲ್ ಸಡಗರ. ಹಬ್ಬನೇ ಒಂದು ಖುಷಿ. ಆ ಹಬ್ಬದ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ. ಈ ಜೊತೆಗೆ ದರ್ಶನ್ ಸರ್ನ ಮೀಟ್ ಮಾಡಿದ್ದು ಒಂಥರ ಹೆಂಗೆ ಪದಗಳಲ್ಲಿ ಅದನ್ನು ಪೋಣಿಸಿ ಹೇಳೋಕ್ಕಾಗದೇ ಇರೋವಂಥ ಒಂದು ಆನಂದ ಅದು. ಆ್ಯಂಡ್ ಅಷ್ಟು ಚೆನ್ನಾಗಿ ನಮ್ಮನ್ನು ಹೋದಾಗ ಅವರು ಫಾರ್ಮ್ ಹೌಸಲ್ಲೇ ಊಟ ಎಲ್ಲ ಮಾಡಿ ಅದು ಬಿಡಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೊ ಅದೇ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಆ ಸಪೋರ್ಟ್ ನಮಗೆ ಸಿಗುತ್ತೆ. ಆ್ಯಂಡ್ ನಾವು ಇಡೀ ತಂಡ ಪ್ರತಿಯೊಬ್ಬರೂ ಅವ್ರಿಗೆ ಋಣಿಯಾಗಿರ್ತೀವಿ.